ಸರ್, ಮೊದಲಿಗೆ ನ್ಯೂಸ್ 18ಗೆ ನನ್ನ ಶುಭಾಶಯಗಳು. ಜನರಿಗೆ ಪಾರದರ್ಶಕ ಅಂತ ವಿಷಯಗಳನ್ನ ತಲುಪಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಕೊಟ್ಟು ಇವತ್ತು ನಂಬರ್ 1 ಆಗಿದ್ದೀರಾ. ಅದಕ್ಕೆ ನಾನು ಎಲ್ಲರ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ವಿಷಯಕ್ಕೆ ಸಂಬಂಧಪಟ್ಟಂಗೆ ಕೇಳಿದ್ರೆ ಜನ ತೂಚಿ ಅಂತ ಯಾರಿಗೂ ಉಗಿತಾ ಇಲ್ಲ ಸರ್, ಉಗಿತಾ ಇರೋದು ಕೇಂದ್ರ ಸರ್ಕಾರಕ್ಕೆ, ಬಿಜೆಪಿ ನಾಯಕರಿಗೆ. ಇದೇ 2014ರಲ್ಲಿ ಬೆಲೆನ ಇಳಿಸ್ತೀವಿ ಅಂತ ಬಂದವರು ಬೆಲೆನ ಏರಿಸಿದ್ರು ಸರ್. ಬ್ಲ್ಯಾಕ್ ಮನಿನ, ಕಪ್ಪು ಹಣ ತರ್ತೀವಿ ಅಂತವ್ರು ತಂದಿಲ್ಲ. ನಾನು ಈಗ ಹೇಳಕ್ ಹೋದ್ರೆ 1000 ಇದೆ ಅವ್ರ ಬಗ್ಗೆ ಮಾತಾಡಕ್ಕೆ. ಅವ್ರದ್ದು ಆಶ್ವಾಸನೆಗಳು ಬರೀ ಮೂಟೆಯಲ್ಲಿ ಕಟ್ಟಿಡ್ಬೇಕಷ್ಟೇ. ಅವ್ರ ಆಶ್ವಾಸನೆಗಳು ಯಾವುದು ಅವರು ನಿಜ ಸ್ವರೂಪಕ್ಕೆ ತರಲಿಲ್ಲ. ಇವಾಗ ಬಿಜೆಪಿ ಅವ್ರಿಗೆ ಏನಾಯ್ತು ಗೊತ್ತಾ, ಹೊಟ್ಟೆಗೆ ತಣ್ಣೀರ್ ಬಟ್ಟೆ ಇಷ್ಟೇ ಆಗಿದ್ದು. ಏನಕ್ಕೆ ಹೇಳಿ, ಅವ್ರಿಗೆ ಆರಾಯ್ತು ಇಷ್ಟು ದಿವಸ ಏನು ಮಾತಾಡಕ್ಕೆ. ಈಗ CM ಕುರ್ಚಿ ಕಿತ್ತಾಟ, CMಗೋಸ್ಕರ ಅವ್ರು ಕಿತ್ತಾಡ್ತಾ ಇದಾರೆ, ಇವ್ರು ಕಿತ್ತಾಡ್ತಾ ಇದಾರೆ ಅಂತ ಮಾತಾಡ್ತಾ ಇದ್ರು. ನಮಗೆ ಯಾವುದೇ ತರ ಕುರ್ಚಿ ಕಿತ್ತಾಟ ಇಲ್ಲ ಸರ್. 140 ಜನ ಶಾಸಕರ ಬೆಂಬಲದೊಂದಿಗೆ ಅಖಂಡವಾಗಿ ಅಚಲವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಜನಪರವಾದ ಕೆಲಸವನ್ನು ಮಾಡ್ತಾ ಇದೆ. ಜನರ ಆಸೆಗಳ ಆಕಾಂಕ್ಷೆಗಳಿಗೆ ಆಶೋತ್ತರಗಳಿಗೆ ಕೆಲಸ ಮಾಡ್ತಿದೀವಿ. ನಾವು ಅಭಿವೃದ್ಧಿಲಿ ಹಿಂದೆ ಬದ್ದಿಲ್ಲ. ನಾನು ಹೇಳ್ತೀನಿ, ಲಿಸ್ಟ್ ಕೊಡ್ಬೇಕಂದ್ರೆ 1000 ಲಿಸ್ಟ್ ಕೊಡ್ಬೋದು ಸರ್. ನಾನು ಹೇಳ್ತೀನಿ, ಅಭಿವೃದ್ಧಿ ಕೆಲಸದಲ್ಲಿ ನಾವು ಮುಂಚೆ ಹೇಳಿದ್ದೀವಿ. ಬಿಜೆಪಿ ಅವರಿಗೆ ನಾನು ಒಂದೇ ಒಂದು ಹೇಳ್ತೀನಿ, ಅವ್ರು ಏನೇ ಮಾಡಿದ್ರು 28ಕ್ಕೂ ಅಧಿಕಾರಕ್ಕೆ ಬರಲ್ಲ, 33ಕ್ಕೂ ಅಧಿಕಾರಕ್ಕೆ ಬರಲ್ಲ. ಅವ್ರು ಇದೇ ವಿರೋಧ ಪಕ್ಷದಲ್ಲಿ ಕೂತ್ ಕಾಯ್ತಾ ಇರ್ಬೇಕಷ್ಟೇ. ಈ ಕುರ್ಚಿ ಪ್ರವಾಸನ ಮುಗ್ದಿದ್ದು ನಿಮ್ಗೊಂದ್ಸರ ನೆಮ್ಮದಿ ಆಯ್ತಾ? ಕುರ್ಚಿ ಪ್ರವಾಸ ಅನ್ನೋದು ನನ್ ಕೇಳಿದ್ರೆ ಇಲ್ವೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಅವ್ರವ್ರ ರೈಟ್ಸ್. ಕುರ್ಚಿ ಪ್ರವಾಸನ ಇಲ್ವೇ ಇಲ್ಲ ಅಂತಿದ್ದಾರೆ ಶರವಣ್ ಪಟೇಲ್ ರೇ. ಇಡೀ ದೇಶದಲ್ಲಿ ವೈಟ್ ವಾಶ್ ಮಾಡಾಗಿದೆ. ಏನೋ ಅಪ್ಪಿ ತಪ್ಪಿ ಕರ್ನಾಟಕದಲ್ಲಿ, ಕೇರಳದಲ್ಲಿ, ತೆಲಂಗಾಣದಲ್ಲಿ ಒಂಚೂರು ಆಕ್ಸಿಜನ್ ಕೊಟ್ಟಿದ್ದಾರೆ. ಈಗ 136 ಮ್ಯಾಂಡೇಟ್ ಕೊಟ್ಟಿದ್ರು ಬಾಯ್ ಬಡ್ಕೊಳಕ್ಕೆ. ಜನ ಏನ್ ಮಾಡಿದ್ರು ಜನರಿಗೋಸ್ಕರ? ಇವರು ದಿನ ಬೆಳಿಗ್ಗೆ ಆದ್ರೆ ಡಿನ್ನರ್, ಬ್ರೇಕ್ಫಾಸ್ಟ್. ನೋಡಿ, ಅವ್ರ ಪ್ರಶ್ನೆ ಮಾಡ್ತಾರೆ, ಉತ್ತರ ಕೊಡಿ. ಕರೆಕ್ಟಾಗಿ ನೀವು ಕೆಲಸ ಮಾಡಿದ್ರೆ ಬರೀ ಕರ್ನಾಟಕ ಅಲ್ಲ, ಕೇರಳದಲ್ಲೂ ತಗೋಬೇಕು, ತಮಿಳುನಾಡಲ್ಲೂ ತಗೋಬೇಕು. ಯಾಕೆ ಇದ್ದಂತ ರೂಲಿಂಗ್ ಅಲ್ಲಿ ಇದ್ದಂತ ಗೌರ್ಮೆಂಟ್ ಬಿಟ್ಟು ಹೊಟ್ಟಿದ್ದೀರಾ ಅಂದ್ರೆ ಜನ ನಿಮ್ಮನ್ನ ಯಾವ ಮಟ್ಟಕ್ಕೆ ಕ್ಯಾಕರ್ ಸುಗ್ತಿದ್ದಾರೆ ಅಂತ ಅಲ್ಲ ಅರ್ಥ ಮಾಡ್ಕೊಳ್ಳಿ. ನಮ್ಮ ಮೇಲೆ ಇರ್ತಕ್ಕಂಥ ನಂಬಿಕೆನ ಯಾವ ರೀತಿ ಉಳಿಸ್ಕೋಬೇಕು ಆ ಕೆಲಸನ ನಾವು ಮಾಡ್ತಾ ಇದೀವಿ. ಇವತ್ತಲ್ಲ, ಇನ್ನೂ ಈ 5 ವರ್ಷ ಕಂಪ್ಲೀಟ್ ಅಂತ ನೀವು ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪ ಅರ್ಥ. ಇನ್ನೂ 10 ವರ್ಷ ಇದೇ ಕಾಂಗ್ರೆಸ್ ಕೂತ್ಕೊಳ್ಳುತ್ತೆ. ಬಿಹಾರದಲ್ಲಿ ಒಬ್ಬ ಮತದಾರನು ಹೇಳಿಲ್ಲ ಹೋಗ್ತೋರಿ ಅಂತ, ಸರ್ವನಾಶ ಆಗ್ಬಿಟ್ಟಿದ್ದಾರೆ. ಅವರು ಕ್ಯಾಕರ್ ಸುಗಿದ್ರು ಬಿಹಾರದಲ್ಲಿ ಜನ ಕ್ಯಾಕರ್ ಸುಗದೆ ಆರ್ಕೊಂಡಿದ್ದಾರೆ ಸರ್. ನೀವು ಯಾವ ಇಂಡಿಪೆಂಡೆಂಟ್ ಬಾಡಿಗಳನ್ನ ಯಾವ ರೀತಿ ಇಟ್ಕೊಂಡಿದ್ದೀರಾ ಅಂತ ಕ್ಯಾಕರ್ ಸುಗ್ದವ್ರೆ. ಅಲ್ಲಿ ವೋಟರ್ಸ್ ಸುಗ್ದಿಲ್ಲ. ನೀವು ಎಲೆಕ್ಷನ್ ಕಮಿಷನ್ ನ ಯಾವ ರೀತಿ ಇಟ್ಕೊಂಡಿದ್ರಿ, ಈ ಇನ್ಕಮ್ ಟ್ಯಾಕ್ಸ್ ನ ಯಾವ ರೀತಿ ಇಟ್ಕೊಂಡಿದ್ರಿ, ಇದನ್ನ ಜನ ಹೋಗಿತಾ ಇರೋದು. ಎಸ್ ಸರ್, ವೋಟ್ ಚೋರಿ ಅಂತಿದ್ದಾರೆ ಅವರು. ಇವರು ಕುರ್ಚಿ ಪ್ರಾಶನ ಅಂತಿದ್ದಾರೆ. ಬಿಜೆಪಿಯವರು ನೋಡಿದ್ರು, ಸೈಲೆಂಟ್ ಆದ್ರು, ಬಳಸ್ಕೊಳಕ್ ಆಗ್ಲಿಲ್ವಾ? ನೋಡಿ, ವಾರ್ತಾ ಮಾಧ್ಯಮ ಲೋಕದ TRP ಇದರಲ್ಲಿ ನೀವು ನಂಬರ್ 1 ಸ್ಥಾನ ಪಡೆದಿದ್ದೀರಿ. ತಮ್ಗೆ ಶುಭಾಶಯಗಳು. ಥ್ಯಾಂಕ್ ಯು. ಇಂದು ನಡೀತಾ ಇರತಕ್ಕಂಥದ್ದು ಏನಿದೆ, ಇವತ್ತೇನು ನಡೆದಿದೆ, ಇಷ್ಟು ದಿನ ಏನು ವಾರದಿಂದ 15 ದಿನದ ಹಗ್ಗ ಜಗ್ಗಾಟ ಏನಿತ್ತು, ಸದಾರಾಮ ನಾಟಕದ ಮೊದಲ ಅಧ್ಯಾಯ ಮುಗಿದಿದೆ. ಒಂದು ತೆರೆ ಎಳೆದಿದೆ. ಒಂದು 8 ದಿನಕ್ಕೋಸ್ಕರ. ಯಾಕೆಂದರೆ 8ನೇ ತಾರೀಕು ಸೆಷನ್ ಓಪನ್ ಆಗ್ತಾ ಇದೆ. ಸೆಷನ್ಗೋಸ್ಕರ ಅಪೋಸಿಷನ್ ಪಾರ್ಟಿಗಳು ಹರಿಹಾಯ್ತಾರೆ. ನಾವು ಈ ಥರ ನೀವು ಕಿತ್ತಾಡಿದ್ರೆ ಜನರಿಗೆ ಕರ್ನಾಟಕದಲ್ಲಿ ಸಮರ್ಥವಾದ ವಿಪಕ್ಷ ಇದೆ ಅಂತ ಅನ್ಸುತ್ತಾ? ನಮಗಂತೂ ಇಲ್ಲ ಅನ್ಸುತ್ತೆ. ತಾವೊಬ್ಬರು ರೈತರು, ತಾವು ಕೂಡ BSF ಯೋಧ ಆಗಿದ್ರಿ. ನಿಮಗೆ ಏನು ಅನ್ಸುತ್ತೆ ಇಡೀ ವ್ಯವಸ್ಥೆ ನೋಡಿದ್ರೆ? ಮೊದಲನೇದಾಗಿ ರಾಜ್ಯದ ರೈತರ ಪರವಾಗಿ ನ್ಯೂಸ್ 18ಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಸುಮಾರು ವರ್ಷಗಳ ನಂತರ ನಂಬರ್ 1 ಸ್ಥಾನಕ್ಕೆ ಬಂದಿರೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ಸ್. ಹಾಗೆ ಇಡೀ ರಾಜ್ಯದ ರೈತರ ಒಂದು ಏನು ಸಮಸ್ಯೆಗಳನ್ನು ಇಡೀ ರಾಜ್ಯದ ರಾಜಕಾರಣಿಗಳಿಗಾಗಿರ್ಬೋದು, ಆಮೇಲೆ ಈ ಒಂದು ಸಾರ್ವಜನಿಕರಾಗಿರ್ಬೋದು, ಸಮಸ್ಯೆಗಳನ್ನ, ರೈತರ ಒಂದು ಸಮಸ್ಯೆಗಳನ್ನ ಬಿಚ್ಚಿರೋದಕ್ಕೆ ತಮಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ಇವತ್ತು ಇತ್ತೀಚಿನ ದಿನಗಳಲ್ಲಿ ಅನೇಕ ಕಬ್ಬಿನ ಹೋರಾಟಗಳಿರ್ಬೋದು, ಮೆಕ್ಕೆಜೋಳದ ಹೋರಾಟ ಇರ್ಬೋದು, ಆನಂತರ ಮುಂದೆ ಬರ್ತಕ್ಕಂಥ ರಾಗಿ ಬೆಳೆ ಹೋರಾಟಗಳಾಗಿರ್ಬೋದು. ಇವತ್ತು 2 ರಾಷ್ಟ್ರೀಯ ಪಕ್ಷಗಳು ಏನು ₹1 1 ರೂಪಾಯಿನ 2 ಮುಖಗಳಂತೆ ವರ್ತಿಸ್ತಾವೆ. ಇವತ್ತು ನಾವು ಬೆಳೆದಿರ್ತಕ್ಕಂಥ ಒಂದು ಬೆಳೆಗಳಿಗೆ ಒಂದು ಬೆಂಬಲಿತ ಬೆಲೆಗೂ ನಾವು ಹೋರಾಟಗಳನ್ನ ಮಾಡಬೇಕು. ಅದೇ ಥರ ಅದನ್ನು ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಒಂದು ಕೇಂದ್ರಗಳನ್ನ ಓಪನ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಬೀದಿಗೆ ಬಂದು ಹೋರಾಟಗಳು ಮಾಡಬೇಕು. ನಾವು ಯಾವ ಒಂದು ಸಮಾಜದಲ್ಲಿ ನಾವು ಇದ್ದೀವಿ ಅಂತೇಳಿ ನಾವು ಇವತ್ತು ತಿಳ್ಕೊಬೇಕಾಗತ್ತೆ. ಪ್ರತಿಯೊಂದು ಹಕ್ಕುಗಳು ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತಾರೆ. ಪ್ರತಿಯೊಂದು ಸಮಸ್ಯೆಗಳನ್ನ ನಾವು ಪಡ್ಕೋಬೇಕಾದ್ರೆ ನಾವು ಹೋರಾಟಗಳ ಮುಖಾಂತರ ತಗೋಬೇಕು ಅಂತ ಒಂದು ಪರಿಸ್ಥಿತಿಗಳು ನಾವು ಇದ್ದೀವಿ. ಲೋಕಸಭೆ ಅಧಿವೇಶನದಲ್ಲಿ ಅವರ ಅಜೆಂಡವೇ ವೋಟ್ ಚೋರಿ. ಸರ್, ಮೊದಲಿಗೆ ಕರ್ನಾಟಕ ರಾಜ್ಯದಲ್ಲಿ
ನಮ್ಮ ನ್ಯೂಸ್ 18 ಕನ್ನಡ ನಂಬರ್ 1 ಸ್ಥಾನಕ್ಕೆ ಹೋಗಿದೆ. ಅಭಿನಂದನೆಗಳು ಸರ್. ದೊಡ್ಡ ಚೋರಿಗಳು ರಾಜ್ಯದಲ್ಲಿ ಆಗಲಿ ದೇಶದಲ್ಲೇ ಕಾಂಗ್ರೆಸ್ಸಿಗರು ಸರ್. ಜೊತೆಗೆ ಏನು ಅಂದರೆ ರಾಜ್ಯದಲ್ಲಿ ನೋಡಿ ಕಾಂಗ್ರೆಸ್ಸಿಗರಿಗೆ ಏನು ಚೆನ್ನಾಗಿ ನಾಟಕ ಆಡ್ತವ್ರೆ, ಅದನ್ನ ನೀವು ಚೆನ್ನಾಗಿ ನಾಟಕ ಏನು ಆಡ್ತವ್ರೆ ಅದು ತೋರಿಸ್ತಾ ನಾವು ನಾಟಕಗಳು ನೋಡ್ತಾ ಇದ್ದೀವಿ. ಇಷ್ಟೇ ಆಗ್ತಿರೋವಂಥದ್ದು. ಈಗ ನೋಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ಏನು ಇಷ್ಟು ದಿವಸ ಫುಲ್ಲು ಟೆನ್ಷನಲ್ಲಿ ಏನು ಮೊನ್ನೆ ಫೇಸ್ಬುಕ್ಕಲ್ಲಿ ಬರ್ದಾಕೋದು ಕೇಳ್ತೀರಾ, ಎಕ್ಸಲ್ಲಿ ಬರ್ದಾಕೋದು ಕೇಳ್ತೀರಾ. ಯಾರ ವಿರುದ್ಧ? ಮಾನ್ಯ ಮುಖ್ಯಮಂತ್ರಿಗಳು ಏನು ಕೊಟ್ಟ ಮಾತನ್ನು ಉಳಿಸ್ಕೋಬೇಕು ಅನ್ನೋದು ಬರ್ದಾಕರು. ನೆಕ್ಸ್ಟ್ ಇದಕ್ಕಿದಂಗೆ ಸಂಜೆ ಏನು ಮಾಡಿದ್ರು ಅಂದರೆ ಅದೇ ಮುಖ್ಯಮಂತ್ರಿಗಳು ಅವ್ರಿಗೆ ರಿಟರ್ನ್ ಕೌಂಟ್ರ್ ರೀತಿಯಲ್ಲಿ ಅವರು ಬರ್ದಾಕರು. ಇವತ್ತೇನು SIR ಇಡೀ ದೇಶದಲ್ಲಿ ನಡೀತಾ ಇದೆಯಲ್ಲ, ಇದೇನು ಮೊದಲು ಬಾರಿ ಅಲ್ಲ, ಇದು 9ನೇ ಬಾರಿ ನಡೀತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಇದ್ದಾಗಲೂ SIR ಆಗಿದೆ, ಈಗಲೂ ಕೂಡ ಆಗ್ತಾ ಇದೆ. ಈಗ ಮಾಡ್ತಾ ಇರೋದು ಸರಿಯಾಗಿ ಆಗ್ತಾ ಇರೋದ್ರಿಂದ ಇವ್ರಿಗೆ ಏನಾಗಿದೆ ತಡ್ಕೊಳಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅವ್ರಿಗೆ ಓಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಆರೋಪ ಮಾಡ್ತಾ ಇರೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾಕೆಂದರೆ ದೇಶದಲ್ಲಿ ಆಲ್ರೆಡಿ 95 ಚುನಾವಣೆ ಸೋತಿರೋಂಥ ರಾಹುಲ್ ಗಾಂಧಿಗೆ ಇನ್ನೂ 95 ಎಲೆಕ್ಷನ್ ಸೋಲ್ತೀನಿ ಅಂತ ಈ ಭಯದಿಂದ ಇದು ಎಲ್ಲೋ ಒಂದು ಕಡೆ ಇವ್ರಿಗೆ ಕಾಡಕತ್ತಿದೆ. ಆದರೆ ಕರ್ನಾಟಕದಲ್ಲಿ 2.5 ವರ್ಷದಿಂದ ಏನು ಮಾಡ್ತಾ ಇದ್ದಾರೆ ಸರ್? ನಿಂದರ್ಧ ಚೇರು ನಂದರ್ಧ ಚೇರು ಅಂತ ವಿಚಾರ ಹೇಳೋದು ಬಿಟ್ಟರೆ ಇಡೀ ರಾಜ್ಯವನ್ನು ಎಲ್ಲೂ ಕೂಡ ಅಭಿವೃದ್ಧಿ ಮಾಡಲಿಲ್ಲ. 100 ಗುಂಡಿ ಮುಚ್ಚಕ್ಕಾಗಲಿಲ್ಲ, 100 ಕಿಲೋಮೀಟರ್ ರಸ್ತೆ ಮಾಡೋಕ್ಕಾಗಲಿಲ್ಲ, 100 ಆರೋಗ್ಯ ಕೇಂದ್ರ ಮಾಡೋಕ್ಕಾಗಲಿಲ್ಲ, 100 ಸ್ಕೂಲ್ಗಳನ್ನ ಕಟ್ಟಾಕಲ್ಲ. ಇನ್ನು ಸರ್ ನ್ಯೂಸ್ 18 ಸುದ್ದಿವಾಹಿನಿಗೆ ಅಭಿನಂದನೆಗಳು. TRP ತಾವು ಮೊದಲನೇ ಹಂತದಲ್ಲಿ ಹೋಗಿರೋದಕ್ಕೆ ನಾನೊಂದು ವಿಚಾರ ಹೇಳಕ್ ಬರ್ತಾ ಇದ್ದೀನಿ. ಈಗ ಕಾಂಗ್ರೆಸ್ ಮೇಲೆ ಇವರು BJPಗರು ಗೂಬೆ ಕುಂಡ್ರಿಸೋದನ್ನ ಬಿಟ್ಟುಬಿಟ್ಟು ವಿರೋಧ ಪಕ್ಷ ನಾಯಕ ಕಾಣೆಯಾಗಿದ್ದಾರೆ ಅಂತ ಪೋಸ್ಟ್ ಅನ್ಸಿದೆ. ನಮ್ಮ ಯುವ ಕಾಂಗ್ರೆಸ್ ವಿರೋಧ ಪಕ್ಷದ ನಾಯಕ ಎಲ್ಲಿದ್ದಾರೆ ಅಂತ ಕೇಳಿ, ಚಲವಾದಿ ನಾರಾಯಣ ಸ್ವಾಮಿ ಎಲ್ಲಿದ್ದಾರೆ ಅಂತ ಕೇಳಿ. ಇವತ್ತು ಬೆಳಗ್ಗೆನೆ ಮೀಟಿಂಗ್ ಮಾಡಿದ್ದಾರೆ ಹೊರತು 10-15 ದಿವಸದಿಂದ ತೊಂದರೆಯಲ್ಲಿ ರಾಜ್ಯದ ಜನ ರೈತರ ಸಮಸ್ಯೆ ಕೇಳಿಲ್ಲ. ಮುಖ್ಯಮಂತ್ರಿ CM ಎಲ್ಲಿದ್ದಾರೆ ರಾಜ್ಯದಲ್ಲಿ? 15 ದಿನದಿಂದ ನಿನ್ನೆ ನೀವೇ ಪ್ಯಾಲೇಸ್ ಗ್ರೌಂಡಲ್ಲಿ 50 ವರ್ಷಗಳಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪೋರ್ಟ್ಫೋಲಿಯೋದಲ್ಲಿ 50 ವರ್ಷ ಪೂರೈಸಿದೀವಿ. ಆ ಪ್ರೋಗ್ರಾಮ್ ಕೊಟ್ಟಿದ್ದೀವಿ. ಪಾಠಕಾಲಕ್ಕೆ ಬಂದಿಲ್ಲ ಅವರು. ವಿರೋಧ ಪಕ್ಷದ ನಾಯಕ ಪಾಠಕಾಲಕ್ಕೆ ಬಂದಿಲ್ಲ. 7,000 ಶಾಲೆಗಳನ್ನು ಮುಚ್ಚಿದಂತ ಸರ್ಕಾರ. ಶಾಲೆಗಳ ಬಗ್ಗೆ ಮಾತಾಡ್ತೀರಾ, ಕನ್ನಡದ ಬಗ್ಗೆ ಮಾತಾಡ್ತೀರಾ, ಭಾಷೆ ಬಗ್ಗೆ ಮಾತಾಡ್ತೀರಾ. 7,000 ಶಾಲೆಗಳನ್ನು ಮುಚ್ಚಕ್ಕೆ ಹೊರಟಿದ್ದೀರಾ. ಯಾವ್ದಾದ್ರು ಒಂದು ಅಭಿವೃದ್ಧಿ ಕಾರ್ಯ ಹೇಳಿ, 100 ಹೇಳ್ಬೇಡಿ. ರಾಜ್ಯದಲ್ಲಿ ಕುರ್ಚಿ ಪ್ರಾಶನ ನಡೀತಿದೆ. ಈ ಕುರ್ಚಿ ಪ್ರಾಶನದಲ್ಲಿ ಮಠದಲ್ಲಿರಬೇಕಾಗಿರ್ತಕ್ಕಂಥ ಮಠಾಧೀಶರು ಕೂಡ ಎಂಟ್ರಿ ಆಗಿದ್ದಾರೆ. ಒಂದು ಕಡೆ ಒಕ್ಕಲಿಗ ಸ್ವಾಮೀಜಿಗಳು, ಮತ್ತೊಂದು ಕಡೆ ಅಹಿಂದ ಸ್ವಾಮೀಜಿಗಳು. ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರದು. ಈ ದೇಶದಲ್ಲಿ ಯಾವುದೇ ಮಠಾಧಿಪತಿಗಳು, ಸ್ವಾಮೀಜಿಗಳು, ಜ್ಯೋತಿಷ್ಯಗಳು ಸರ್ಕಾರ ರಚನೆ ಮಾಡುವಂಥದ್ದು, ಮುಹೂರ್ತವನ್ನು ಫಿಕ್ಸ್ ಮಾಡುವಂಥದ್ದು, ಇಂಥವರೇ ಆಗಬೇಕಂತ ಸಪೋರ್ಟ್ ಮಾಡುವಂಥದ್ದು, ಇದು ಪ್ರಜಾಪ್ರಭುತ್ವ ದೇಶ ಆಗಿರ್ತಕ್ಕಂಥದ್ದು, ಸಂವಿಧಾನಬದ್ಧವಾಗಿರ್ತಕ್ಕಂಥ ದೇಶ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕ ರಾಜಕಾರಣದಲ್ಲಿ ಸ್ವಾಮೀಜಿಗಳು, ಮಠಾಧೀಶರು ಕೂಡ ಎಂಟ್ರಿ ಆಗಿದ್ದಾರೆ. ನಾನು ಒಬ್ಬ ಸ್ವಾಮೀಜಿ ಬಗ್ಗೆ ಹೇಳ್ತಿಲ್ಲ, ಅಹಿಂದ ಸ್ವಾಮೀಜಿಯಿಂದ ಹಿಡಿದು ಲಿಂಗಾಯತ ಸ್ವಾಮೀಜಿಯಿಂದ ಹಿಡಿದು ಒಕ್ಕಲಿಗ ಸ್ವಾಮೀಜಿಯವರಿಗೆ ಹೇಳ್ತಾ ಇದ್ದೀನಿ. ಆ ಮುಖಾಂತರ ಕರ್ನಾಟಕ ರಾಜಕಾರಣದಲ್ಲಿ ಸ್ವಾಮೀಜಿಗಳು ಎಂಟ್ರಿ ಆಗುವುದು ಎಷ್ಟರ ಮಟ್ಟಿಗೆ ಸರಿ? ಸರ್, ಅದಕ್ಕಿಂತ ಮುಂಚೆ ಮೊದಲೇ ಸರ್ಕಾರ ಸತ್ತೋಗಿದೆ. ಆ ಸತ್ತೋಗಿರೋ ಹೆಣನ ಹೊರಕ್ಕೆ ಸಿದ್ದರಾಮಯ್ಯ ಮುಂದೆ DCM ಹಿಂದೆ ಅಂತ ಹೇಳ್ತಾ ಇರೋಂಥದ್ದು. ಮತ್ತೆ ಬಿಹಾರ್ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ರು. ಪಾಪ ಬಿಹಾರ್ ಚುನಾವಣೆಯಲ್ಲಿ ಇವರು ಮುಳುಗಿದಲ್ದಿರಾ ಮಿತ್ರ ಪಕ್ಷ RJDನೂ ಮುಳುಗಿಸ್ಬಿಟ್ಟು ಬಂದ್ಬಿಟ್ರು. ಅದ್ರ ಜೊತೆಗೆ ಸಿಂಪಲ್ ಸರ್, ಈ ಸರ್ಕಾರದ ಹೆಂಗಂದ್ರೆ ಬಂಡೆ ರಾಜ್ಯದ ಸಂಪತ್ತನ್ನು ಲೂಟಿ ಹೊಡಿದ ಬಂಡೆ. ಈ ಬಂಡ ಸಿದ್ದರಾಮಯ್ಯ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿದ ಬಂಡ. ಲೂಟಿ ಮಾಡಿದಾರ ನಿಮ್ಮವರು? ಸರ್, ಲೂಟಿ ಮಾಡಿದವ್ರು ಯಾರು ಅಂತ ಅವ್ರನ್ನೇ ಪ್ರಶ್ನೆ ಕೇಳಿ. ಏನಕ್ಕೆ ಅಂತ ಹೇಳಿದ್ರೆ 5 ಗ್ಯಾರಂಟಿಗಳನ್ನ ಕೊಟ್ಟು ಇವತ್ತು ಜನಪರವಾಗಿ ನಾವು ನಿಂತಿದ್ದೀವಿ. ಅವತ್ತು ನೀವು ಟೀಕೆ ಮಾಡಿದ್ರಿ. 10,000 ಕೊಡುವಾಗ ನೀವು ಎಲ್ಲಿಟ್ಕೊಂಡಿದ್ರಿ? ನಿಮ್ಮ ಬಾಯಲ್ಲಿ ಏನು ತಿಂತಾ ಇದ್ರಿ? ಅವಾಗ 10,000 ಕೊಟ್ರಲ್ಲ, ಅವಾಗ ಲೂಟಿ ಆಗಿಲ್ವಾ? ಅವಾಗ ದಿವಾಲಿ ಆಗಿಲ್ವಾ ನಿಮ್ದು? 10,000 ಕೊಟ್ಟು ಸರ್, ಬಿಹಾರ ಚುನಾವಣೆ ಬಗ್ಗೆ ನಾನು ಸ್ವಲ್ಪ ಸತ್ಯಗಳನ್ನ ಹೇಳ್ತೀನಿ. ಇಷ್ಟೊಂದು ಬಡಾಯಿ ಕೊಚ್ಕೋತಾರಲ್ಲ BJPಯವರು. ಕಳೆದ 20 ವರ್ಷಗಳಿಂದ ನಿತೀಶ್ ಕುಮಾರ್ ಅಧಿಕಾರದಲ್ಲಿದ್ದಾರೆ. ಕಳೆದ 5 ವರ್ಷದಲ್ಲಿ 26 ಬ್ರಿಡ್ಜ್ ಬಿದ್ದೋಗಿದೆ. ಒಂದೇ ವರ್ಷದಲ್ಲಿ 16 ಬ್ರಿಡ್ಜ್ ಬಿದ್ದೋಗಿದೆ. ಇದ್ರ ಬಗ್ಗೆ ಅವ್ರಿಗೆ ಏನು ಅಪ್ಡೇಟೇ ಇಲ್ಲ. 4,000 ಕೋಟಿಗಳಷ್ಟು ನಷ್ಟ ಆಗಿದೆ. ಇದನ್ನ ಕ್ವಶನ್ ಮಾಡಕ್ ಯಾರು ಆಗಲ್ಲ. ಇವತ್ತು ನಿರುದ್ಯೋಗ ಎಷ್ಟು ತಾಂಡವಾಡ್ತಿದೆ ಬಿಹಾರಲ್ಲಿ ಅಂತ ನಿಮ್ಗೆ ಗೊತ್ತಿಲ್ಲ. ನಮ್ಮ ಮೂಲೆ ಬೆಂಗಳೂರು, ಕರ್ನಾಟಕ ಮೂಲೆಯಲ್ಲಿ ಬಿಹಾರಿಗಳು ಅಲಿತಾ ಇದ್ದಾರೆ. ಯಾಕೆ ಅಲಿತಾ ಇದ್ದಾರೆ? ಅವರ ನಿರುದ್ಯೋಗದ ಸಂಖ್ಯೆ ದರವು 10ರಷ್ಟು ಅದಕ್ಕಿಂತ ಮೀರಿದೆ. ಅದು ಬಿಡಿ, 20 ವರ್ಷ ಅಧಿಕಾರ ತಂದಂತ ಮೂಲಭೂತ ಸೌಕರ್ಯ, ಲೇಡೀಸ್ಗೆ ಟಾಯ್ಲೆಟ್ ಕಟ್ಸ್ಕೊಡೋಕ್ಕೂ ಯೋಗ್ಯತೆ ಇಲ್ದಿರೋ ಬಿಹಾರಲ್ಲಿ ಅಧಿಕಾರಕ್ಕೆ ಹೆಂಗ್ ಬರ್ತಾರೆ? ಲೋಹಿತ್ ಅವ್ರು ಹೇಳ್ತಾರೆ ಬೆಂಬಲ ಬೆಲೆ ನೀವ್ ಯಾಕೆ ಕೊಡಕ್ಕಾಗಲ್ಲ, ಎಲ್ಲವೂ ಕೂಡ ಮೊಸಳೆ ಕಣ್ಣೀರು ಅಂತಿದ್ದಾರೆ. ಬೆಂಬಲ ಬೆಲೆ ನಾವೇನು ಕೊಡಬೇಕು ಆ ರೀತಿ ಕೊಟ್ಟಿದ್ದೀವಿ. ಇವತ್ತು ಮಹಾರಾಷ್ಟ್ರದಲ್ಲಿ ಆಗಿರ್ಬೋದು, ಇವತ್ತು ದೇಶಾದ್ಯಂತ ಏನು ಕೊಡಬೇಕು ಎಲ್ಲ ರೀತಿಯಲ್ಲಿ ಕೊಡ್ತಾ ಇದ್ದೀವಿ.
ಬಟ್ ಆಗಲೇ ಒಂದು ಪ್ರಸ್ತಾಪ ಮಾಡಿದ್ರೆ ನೀವು ಸ್ವಾಮೀಜಿಗಳು ಯಾಕೆ ರಾಜಕಾರಣದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತೇಳಿ. ಸ್ವಾಮೀಜಿಗಳು ಈ ಅಧರ್ಮ ಸರ್ಕಾರನ ಕನ್ಸೋದಕ್ಕೆ, ಇವರ ನಡೆನ ಕನ್ಸೋದಕ್ಕೆ ಸ್ವಾಮೀಜಿಗಳು ಈ ಅಧರ್ಮನ ಕನ್ಸೋದಕ್ಕೆ ಬರ್ತಾ ಇದ್ದಾರೆ. ಇವತ್ತು ರೈತರ ಪರವಾಗಿರ್ಬೋದು, ಇವತ್ತು ಯುವಕರ ಪರವಾಗಿರ್ಬೋದು, ಇವತ್ತು ಯಾವುದೇ ವರ್ಗದ ಪರವಾಗಿ ಇವತ್ತು ಸ್ವಾಮೀಜಿಗಳು ಧ್ವನಿ ಎತ್ತುತ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಅಧರ್ಮ ತಾಂಡವಾಡ್ತಿದೆ ಅಂತ ಇದು ಸೂಚನೆ ಕೊಡುತ್ತೆ. ಆ ದೃಷ್ಟಿಯಿಂದ